ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಿ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್. ನಾನು ಸುದೀಪ ಮಾತಾಡ್ತಾ ಇದ್ದೀನಿ. ಸೊ ಇಂದಿನ ಒಂದು ಸಂಚಿಕೆ ತುಂಬಾ ಯೂಸ್ಫುಲ್ ಇದೆ, ನೀವು ಕೊನೆವರೆಗೂ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ನಿಮಗೆ ಒಂದು ವಿಶೇಷ ಪ್ರಕಟಣೆ. ನಿಮಗೆ ಗೊತ್ತಿರ್ಬೋದು, ಆದರೂ ಗೊತ್ತಿಲ್ತಿದ್ದವರಿಗೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ನಾವು ಕನ್ನಡ ಟೆಕ್ ವಿಷನ್ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್, ಫೇಸ್ಬುಕ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಯಾವುದೇ ಒಂದು ಟೆಕ್ನಾಲಜಿ ರಿಲೇಟೆಡ್ ಕ್ವೇರಿಯನ್ನು ಅಥವಾ ಮೊಬೈಲ್ನಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ, ಲ್ಯಾಪ್ಟಾಪ್ನಲ್ಲಿ ಫೇಸ್ ಮಾಡ್ತಾ ಇದ್ದರೆ, ನಿಮಗೆ ಕ್ವೇರಿ ಹಾಕಿದಾಗ ಅಲ್ಲಿ ನಿಮಗೆ ಅತಿ ವೇಗವಾಗಿ ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಮತ್ತು ಯಾಕೆ ನೀವು ನಮ್ಮ ಕನ್ನಡ ಟೆಕ್ ವಿಷನ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ರಿಕ್ವೆಸ್ಟ್ ಸಲ್ಲಿಸಿ, ಕೆಳಗಡೆ ರಿಕ್ವೆಸ್ಟ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಾವು ನಿಮ್ಮ ನಂಬರನ್ನು ನಾವು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಸೊ ಇಂದಿನ ಸಂಚಿಕೆ ಏನಂದರೆ, ನೀವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ತಾ ಇರ್ತೀರಿ. ಗೂಗಲ್ ಮ್ಯಾಪನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಾವು ಅದು ಯಾವುದೇ ಒಂದು ಪ್ಲೇಸ್ ಇರ್ಬೋದು, ಶೀಘ್ರದಲ್ಲಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಗೂಗಲ್ ಮ್ಯಾಪಲ್ಲಿ ಕೆಲವೊಂದು ಅಡ್ರೆಸ್ ಸಿಗೋದಿಲ್ಲ. ನಮ್ಮ ಅಡ್ರೆಸ್, ನಾವಿರೋಂಥ ಸ್ಟೇ ಆಗಿರುವಂಥ ಅಡ್ರೆಸ್ ಏನಿರುತ್ತೆ, ಹೋಮ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ಆಗಿರ್ಬೋದು, ಆ ಅಡ್ರೆಸ್ಸನ್ನು ನಾವು ಗೂಗಲ್ ಮ್ಯಾಪಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಾವು ವೇಗವಾಗಿ ನಮ್ಮ ಒಂದು ಟೈಮಿಗೆ ನಾವು ರೀಚ್ ಆಗ್ಬೋದು. ಅಥವಾ ನಮ್ಮ ಅಡ್ರೆಸ್ಸನ್ನು ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬಹುದು, ಅವರು ನಮ್ಮ ಅಡ್ರೆಸ್ಗೆ ಬರೋಕ್ಕೆ ಈಸಿ ಆಗುತ್ತೆ. ಇದರಿಂದ ನಮ್ಮ ಯೂಶಲಿ ಇಂಪ್ಯಾರ್ಡ್ಗಂತೂ ತುಂಬಾ ಅನುಕೂಲ ಆಗುತ್ತೆ. ಇನ್ನೊಬ್ಬರ ಹೆಲ್ಪ್ ತಗೊಳ್ತೆ ನಾವು ಗೂಗಲ್ ಮ್ಯಾಪ್ನ ಆನ್ ಮಾಡಿಕೊಂಡು ಡೈರೆಕ್ಷನ್ ತೊಗೊಳ್ತಾ ಬಂದರೆ ಎಷ್ಟು ವೇಗವಾಗಿ ನಮ್ಮ ಒಂದು ಅಡ್ರೆಸ್ಗೆ ರೀಚ್ ಆಗ್ಬೋದಲ್ವಾ. ಕೆಲವೊಂದು ಕಡೆ ನಾವಿರೋಂಥ ಪ್ಲೇಸ್ ಅಪ್ಲೋಡ್ ಆಗಿರಲ್ಲ, ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಗೂಗಲ್ ಮ್ಯಾಪ್ನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಟಾಪಲ್ಲಿ ಲೆಫ್ಟ್ ಕಾರ್ನರಲ್ಲಿ ಮೆನ್ಯೂ ಇದೆ. ಮೆನ್ಯೂ ಅಂತ ಇದೆ ನೋಡಿ, ಮೆನ್ಯೂ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಆ್ಯಡ್ ಎ ಮಿಸ್ಸಿಂಗ್ ಪ್ಲೇಸ್ ಅನ್ನುವಂಥ ಆಪ್ಷನ್ ಮೇಲೆ ನೀವು ಸ್ವೈಪ್ ಮಾಡಿಕೊಂಡು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಆ್ಯಡ್ ಎ ಮಿಸ್ಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಒಂದು ಸೂಚನೆ, ಇಲ್ಲಿ ನೀವು ಯಾವುದೇ ಒಂದು ನಿಮ್ಮ ಪ್ಲೇಸನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಇಂಟರ್ನೆಟ್ಟಿಗೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಸ್ಪೀಡ್ ಇರಬೇಕಾಗುತ್ತೆ, ಮತ್ತು ನೆಟ್ವರ್ಕ್ ಕರೆಕ್ಟಾಗಿರಬೇಕು, ಮತ್ತು ನೀವು ಎಲ್ಲಿ ಅಪ್ಲೋಡ್ ಮಾಡ್ತೀರಿ ಆ ಪ್ಲೇಸಲ್ಲೇ ನಿಂತ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಬೇರೆ ಪ್ಲೇಸಲ್ಲಿ ನಿಂತ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅದು ಅಪ್ಲೋಡ್ ಆಗಲ್ಲ, ಮತ್ತು ನೀವು ಕರೆಕ್ಟಾಗಿ ನಿಮಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಬೇರೆ ಪ್ಲೇಸಲ್ಲಿ ನಿಂತ್ಕೊಂಡು ಅಪ್ಲೋಡ್ ಮಾಡ್ಬೋದು, ಅದು ನಮ್ಮ ಯೂಶಲಿ ಇಂಪ್ಯಾರ್ಡ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಈಗ ನಾನು ಓಪನ್ ಮಾಡಿದ್ದೀನಿ, ಇಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೀವು ಮತ್ತೊಂದು ವಿಚಾರ ಗಮನಿಸಬೇಕು, ಇಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಪ್ಲೋಡ್ ಆಗಲ್ಲ, ಅಂದರೆ ನಿಮಗೆ ನಿಮ್ಮ ಒಂದು ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಕರೆಕ್ಟಾಗಿ ನೀವು ಎಲ್ಲಿದ್ದೀರಿ ಅದು ನಿಜನೋ, ನೀವು ಹೌಸ್ ಆಗಿರುತ್ತೆ ಅದನ್ನು ರೆಸ್ಟೋರೆಂಟ್ ಮಾಡಿಕೊಂಡು ರೆಸ್ಟೋರೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಅಪ್ಲೋಡ್ ಮಾಡೋದಿಲ್ಲ. ಅದಕ್ಕೆ ನೀವು ಕೇರ್ಫುಲ್ಲಾಗಿ ನೀವು ಕರೆಕ್ಟಾದಂಥ ಅಡ್ರೆಸ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರಿಗೂ ಗೂಗಲ್ ಮ್ಯಾಪರಿಗೂ ನೀವು ಕೊಟ್ಟಿರೋವಂಥ ಅಡ್ರೆಸ್ ಸರಿ ಇದೆ ಅನ್ನಿಸ್ಬೇಕು, ಆಗಿರಬೇಕು. ಆ್ಯಡ್ ನೇಮ್, ನೀವು ಅಪ್ಲೋಡ್ ಮಾಡುವಂತಹ ಅಡ್ರೆಸ್ ಏನಿರುತ್ತೆ, ನಿಮ್ಮ ಹೋಮ್ ಅಡ್ರೆಸ್ ಇರ್ಬೋದು ಅಥವಾ ಕಾಲೇಜ್ ಅಡ್ರೆಸ್ ಇರ್ಬೋದು, ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ನಿಮ್ಮ ಒಂದು ಹೋಮು ಅಥವಾ ಯಾವ ಒಂದು ಪ್ಲೇಸ್, ಅದು ಒಂದು ರೆಸ್ಟೋರೆಂಟ್ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ಥರ ಸ್ಟೋರ್ ಇರ್ಬೋದು, ಅಥವಾ ಯಾವುದೇ ಒಂದು ಆಪ್ಷನ್ನು ನೀವಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ಕ್ಯಾಟಗರಿ ತೋರಿಸುತ್ತೆ, ಆ ಕ್ಯಾಟಗರಿ ಇಲ್ಲದೇ ಇರೋವಂಥ ಆಪ್ಷನ್ನು ನಿಮ್ಮ ಒಂದು ಅಡ್ರೆಸ್ ಆಗಿದ್ದರೆ ನೀವು ಅಲ್ಲಿ ಎಡಿಟ್ ಬಾಕ್ಸ್ ಇರುತ್ತೆ ಫಸ್ಟಿಗೆ, ಆ ಎಡಿಟ್ ಬಾಕ್ಸ್ ಮೇಲೆ ಟೈಪ್ ಮಾಡಿ ಡನ್ ಕೊಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಅಡ್ರೆಸ್ಸನ್ನು ನಾವು ಅಪ್ಲೈ ಮಾಡಬೇಕಿರ್ತದೆ. ಹೆಚ್ಚಿನ ಮಾಹಿತಿನ ಯೂಸ್ ಮೈ ಲೊಕೇಶನ್
ಈ ಆಪ್ಷನ್ ಮೇಲೆ ಕೊಟ್ಟರೆ ನೀವು ಕರೆಕ್ಟಾಗಿ ನೀವು ಎಲ್ಲಿ ನಿಂತಿದ್ದೀರಿ ಆ ಅಡ್ರೆಸ್ಸು ಅಥವಾ ಅಡ್ರೆಸ್ ಇದ್ದರೆ ತೋರಿಸುತ್ತೆ. ಇಲ್ಲ ಅಂದರೆ ಅದು ಒಂದು ರೋಡ್ ನೇಮ್ ರೋಡ್ ಅಂದರೆ ಈ ಒಂದು ಜಾಗ ಹೆಸರಿಲ್ಲ ಅಂತ ತೋರಿಸುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ. ಅಪ್ಡೇಟ್ ಲೊಕೇಶನ್ ಮ್ಯಾಪ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಲೊಕೇಟೆಡ್ ಅದರ್ ಪ್ಲೇಸ್, ಬೇರೆ ಪ್ಲೇಸನ್ನು ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ನಾನು ಆಗಲೇ ಹೇಳಿದಾಗೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಫೋನ್ ಇಮೇಲ್ ಅಡ್ರೆಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಫೋನ್ ನಂಬರ್ನ ಹಾಕಬೇಕು. ನೀವು ಆಫೀಸ್ ಅಡ್ರೆಸ್ ಅಥವಾ ನಿಮ್ಮ ಕಾಲೇಜ್ ಅಡ್ರೆಸ್ ಅಥವಾ ಹಾಸ್ಟೆಲ್ ಅಡ್ರೆಸ್ಸನ್ನು ಹಾಕಬೇಕು ಅಂದರೆ ಇಲ್ಲಿ ಫಸ್ಟು ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಸರ್ಚ್ ಮಾಡಿದಾಗ ನೀವು ನಾರ್ಮಲಾಗಿ ಸರ್ಚ್ ಮಾಡ್ತೀರಿ, ನೀವು ನೋಡಿದಾಗ ಅಲ್ಲಿ ಅಡ್ರೆಸ್ ತೋರಿಸುತ್ತೆ, ಡೈರೆಕ್ಷನ್ ತೋರಿಸುತ್ತೆ, ಕಾಲ್ ಮಾಡಲಿಕ್ಕೆ ತೋರಿಸುತ್ತೆ, ಇಮೇಲ್ ಅಡ್ರೆಸ್ ಮತ್ತು ವೆಬ್ಸೈಟ್ ಅಡ್ರೆಸ್ ಎಲ್ಲ ತೋರಿಸುತ್ತೆ ಮತ್ತು ಓಪನಿಂಗ್ ಟೈಮು ಹೇಳುತ್ತೆ. ಇಲ್ಲಿ ನೋಡಿ ನೀವು ಇಲ್ಲಿ ನೀವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಫಿಲಪ್ ಮಾಡಬೇಕಾಗುತ್ತೆ. ಇಮೇಲ್ ಐ ಡಿ, ಫೋನ್ ನಂಬರ್ ಮತ್ತು ವೆಬ್ ಅಡ್ರೆಸ್ ಮತ್ತು ಓಪನಿಂಗ್ ಡೇಟು ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಎನಿ ಟೈಮ್ ಓಪನ್ ಇರುತ್ತೋ ಅಥವಾ 24 ಅವರ್ಸಲ್ಲಿ ಡೇ ಟೈಮ್ ಮಾತ್ರ ಓಪನ್ ಇರುತ್ತೋ, ಅಂದರೆ 9 o'clock ಈವ್ನಿಂಗು 6 o'clock ತನಕ ಓಪನ್ ಇರುತ್ತೋ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಸರ್ಚ್ ಮಾಡಿದಾಗ, ಪಬ್ಲಿಕ್ ಸರ್ಚ್ ಮಾಡಿದಾಗ ಅವರಿಗೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕಲ್ಲ, ಹಾಗಾಗಿ. ಇದೆಲ್ಲ ಫಿಲಪ್ ಆದಮೇಲೆ ಸೆಂಡ್ ಅನ್ನೋ ಒಂದು ಅಂಶ ಮೇಲೆ ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ಡಿಸೇಬಲ್ ಅಂತ ಬಂತು ಅಂದರೆ ನೀವು ಎಲ್ಲ ಒಂದು ಆಪ್ಷನ್ನ ಫಿಲಪ್ ಮಾಡಿಲ್ಲ ಅಂತ ಅರ್ಥ. ಯಾವ್ದಾದ್ರು ಒಂದು ಎಡಿಟ್ ಬಾಕ್ಸನ್ನು ನೀವು ಖಾಲಿ ಬಿಟ್ಟಿದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ನಾನು ಯಾವ ಆಪ್ಷನ್ನ ಸೆಲೆಕ್ಟ್ ಬಿಟ್ಟಿದ್ದೀನಿ ಅಂತ ಸರ್ಚ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೆಂಡ್ ಅಂತ ಬರೀ ಸೆಂಡ್ ಅನ್ನುತ್ತೆ. ಸೆಂಡ್ ಆದಮೇಲೆ ನಂತರ ಒಂದು ವೀಕ್ ಆದಮೇಲೆ ನಿಮಗೆ ಅವರು ಇಮೇಲ್ ಕಳಿಸ್ತಾರೆ, ತಕ್ಷಣವೇ ಇಮೇಲ್ ಕಳಿಸ್ತಾರೆ, ರಿಕ್ವೆಸ್ಟ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ನಿಮ್ಮ 24 ಅವರ್ಸ್ ಅಥವಾ 48 ಅವರ್ಸಲ್ಲಿ ಅಥವಾ 1 ವೀಕ್ ನಂತರ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಏನಿದೆ ಅದು ನಿಮಗೆ ಅಪ್ಡೇಟ್ ಆಗುತ್ತೆ. ನೀವು ಯಾವುದೇ ಪ್ಲೇಸಲ್ಲಿ ವರ್ಲ್ಡಲ್ಲಿ ಯಾವುದೇ ಪ್ಲೇಸಲ್ಲಿ ನಿಂತ್ಕೊಂಡು, ಇಂಟರ್ನೆಟ್ ಇರುವಂಥ ಪ್ಲೇಸಲ್ಲಿ ನಿಂತ್ಕೊಂಡು ಸರ್ಚ್ ಮಾಡಿದಾಗ, ನಿಮ್ಮ ಅಡ್ರೆಸ್ ಸರ್ಚ್ ಮಾಡಿದಾಗ ಡೈರೆಕ್ಷನ್ನು ಅಥವಾ ನಿಮ್ಮ ಅಡ್ರೆಸ್ಸು, ಫೋಟೋ ಎಲ್ಲ ತೋರಿಸುತ್ತೆ. ಮತ್ತು ನಾನಿಲ್ಲಿ ಸೆಂಡ್ ಡಿಸೇಬಲ್ ಅಂತ ಹೇಳ್ತಾ ಇದೆಯಲ್ಲ, ಹಾಗಾಗಿ ಈ ಸೆಂಡ್ ಡಿಸೇಬಲ್ ಅನ್ನೋದು ಅದಕ್ಕೋಸ್ಕರ ನಾನು ಯಾವುದೂ ಫಿಲಪ್ ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂದಿನ ಒಂದು ಸಂಚಿಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟೆಕ್ ವಿಷನ್ ವಾಟ್ಸಪ್ ಗ್ರೂಪಲ್ಲಿ ಕ್ವೆರಿ ಹಾಕ್ಬೋದು, ಅಥವಾ ಕನ್ನಡ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ಇದೆ, ಅಲ್ಲಿ ಕೂಡ ನೀವು ಕ್ವೆರಿ ಹಾಕ್ಬೋದು. ಅಥವಾ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಮತ್ತು ನೀವು ಕಾಮೆಂಟ್ ಮಾಡೋದ್ರಿಂದ ನಮಗೆ ಹೆಚ್ಚು ವೀಡಿಯೋನ, ಹೊಸ ಟ್ಯುಟೋರಿಯಲ್ನ ಅಪ್ಲೋಡ್ ಮಾಡಲಿಕ್ಕೆ ಉತ್ಸಾಹ ಬರುತ್ತೆ. ನೀವೇನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನನಗೆ ಉತ್ಸಾಹನೂ ಬರೋದಿಲ್ಲ, ಏನೂ ಬರೋದಿಲ್ಲ, ನಾನು ನೆಕ್ಸ್ಟ್ ಟೈಮು ವೀಡಿಯೋನೂ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಪ್ರತಿಕ್ರಿಯೆಯಿಂದ ನಾನು ಹೆಚ್ಚು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಉತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್.